ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ. ಸೊ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಕಾಫಿ ಮತ್ತು ರಸ್ ಕೊಟ್ಟು ಹಾಗೆ ಇವತ್ತಿನ ವೆದರ್ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಬನ್ನಿ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶನಿವಾರ. ಸೊ ನೋಡಿದ್ರಲ್ಲ, ಫುಲ್ಲು ಮಳೆ ಬೆಳಗ್ಗೆಯಿಂದ. ಸೊ ಇಲ್ಲಾಂದರೆ ಬೆಳಗ್ಗೆನೇ ಪೂಜೆ ಮಾಡ್ತಾಯಿದ್ದೆ. ಸೊ ಅದು ಏನು ಕಥೆನೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಸೋಮವಾರದಿಂದ ಶುಕ್ರವಾರವರೆಗೂ ಬೆಳಗ್ಗೆನೇ ಪೂಜೆ ಮುಗಿಸ್ಕೊತೀನಿ. ಸೊ ಶನಿವಾರ ಬಂತು ಅಂದರೆ ಬೆಳಗ್ಗೆನೇ ಪೂಜೆ ಆಗೋಲ್ಲ. ಶನಿವಾರನೂ ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕು ಅಂದ್ಕೊಂಡು ಸೊ ಆವತ್ತೂ ಬೆಳಗ್ಗೆ ಕ್ಲೀನ್ ಮಾಡ್ಕೊಳಕ್ಕಾಗಲಿಲ್ಲ. ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಈ ಶನಿವಾರನೂ ಬೆಳಗ್ಗೆನೇ ಪೂಜೆ ಮಾಡೋಕ್ಕಾಗಿಲ್ಲ. ಸರಿ ಮಳೆ ಅಂದ್ಕೊಂಡು ಸರಿ ಇನ್ನೇನು ಮಾಡೋಕ್ಕಾಗಲ್ಲ. ದೇವ್ರ ವಿಷಯದಲ್ಲಿ ನಾವು ಯಾವಾಗ ಪೂಜೆ ಮಾಡಬೇಕು, ಯಾವಾಗ ಏನು ಮಾಡಬೇಕು ಅನ್ನೋದು ದೇವರೇ ಬರೆದು ಬಿಟ್ಟಿರ್ತಾನೆ. ಅದಕ್ಕೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಯಾವುದೇ ಒಂದು ವಿಷಯ ಆದ್ರೂ ಅಷ್ಟೇ. ಸೊ ಅದು ಲೇಟ್ ಆಯಿತು ಇಲ್ಲ ಏನೋ ಒಂದಾಯಿತು ಅಂದರೆ ಸರಿ ಬಿಡು, ದೇವರು ಈ ಟೈಮ್ಗೆ ಇದು ಮಾಡ್ಬೇಕಂತಿದ್ದಾನೆ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಸೊ ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ಸೊ ಈಗ ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ದೇವ್ರ ಮನೆಯೂ ಎಲ್ಲ ಕ್ಲೀನ್ ಮಾಡಿ, ಈಗ ದೇವ್ರ ಫೋಟೋಕ್ಕೆ ಈ ಬುತ್ತಿ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಇಟ್ಕೊಳ್ಬೇಕು. ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅನಿಸುತ್ತೆ, ಗೊತ್ತಿಲ್ಲ ಏನು ಮಾಡೋದು ಅಂತ ನೋಡೋಣ. ಹಿಂಗೆ ಮಳೆ ಬೀಳ್ತಾ ಇದ್ದರೆ ಹೊಸ್ಲಿಗೆ ಹಿಂಗೆ ಅರ್ಶಿನ ಕುಂಕುಮ ಇಕ್ಕೋದು ಅನ್ನೋದು ಚಿಂತೆ ಹೋಗಿದೆ ನನಗೆ. ಸೊ ಆದಷ್ಟು ಬೇಗ ಅದನ್ನು ಇಟ್ಕೊಳ್ಳೋಣ. ಸೊ ಬೆಳಿಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ಚಿತ್ರಾನ್ನ ಮಾಡಿದ್ದೆ ಫ್ರೆಂಡ್ಸ್. ಅದನ್ನು ತಿಂದಿದ್ದೆ. ನಾವು ಮೂವಿ ನೋಡಿಕೊಂಡು ಅದು ಇದು ಮಾಡಿಕೊಂಡು ತಿಂದಿದ್ದೆ. 12 ಗಂಟೆ ಆಗೋಯ್ತು. ಆಮೇಲೆ ಮಧ್ಯಾಹ್ನ ಮಿಲ್ಕ್ ಶೇಕ್ ಕುಡಿದ್ವಿ. ಸೊ ಹಾಗಾಗಿ ಜಾಸ್ತಿ ಏನು ಇವತ್ತು ಫುಡ್ ರೆಸಿಪೀಸ್ ಇಲ್ಲ. ಫ್ರೆಂಡ್ಸ್ ಫೈನಲಿ ಅದೇನು ಕ್ಯಾಪ್ಚರ್ ಆಗ್ತಾಯಿದೆ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಬೇಗ ಪಟ ಅಂತ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ಸೊ ದೇವಸ್ಥಾನ ಹೋಗಿ ಬಂದಲ್ಲ, ಅವಾಗಿಂದ ಸರಿಯಾಗಿ ವ್ಲಾಗ್ಸ್ ಹಾಕೋದಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂದರೆ ಒಂದು ಬಂದು ಮಳೆ ಇರುತ್ತೆ, ಇಲ್ಲ ಏನಂದರೆ ಕರೆಂಟ್ ಪ್ರಾಬ್ಲಮ್ ಇರುತ್ತೆ. ಇವತ್ತಂತೂ ಕರೆಂಟು ಇಲ್ಲ. ಸೊ ಫುಲ್ಲು ಮಳೆ ಆದ್ರೂ ಕರೆಂಟ್ ಇಲ್ಲ. ಆದ್ರೂ ಹೆಂಗೋ ಚಾರ್ಜಿಂಗ್ ಬಲ್ಪ್ ಇರೋದ್ರಿಂದ ತುಂಬ ಯೂಸ್ ಆಗ್ತಾಯಿದೆ. ಸೊ ಅದಂತೂ ನಮ್ಮ ಮನೇಲಿ ತುಂಬ ವರ್ಷದಿಂದನೇ ಇದೆ ಫ್ರೆಂಡ್ಸ್. ಚಾರ್ಜಿಂಗ್ ಬಲ್ಪು 2 ಇದೆ. ಒಂದು ಹಾಲಲ್ಲಿ ಹಾಕಿದ್ದೀನಿ, ಒಂದು ಕಿಚನಲ್ಲಿದೆ. ಸೊ ಒಂದು ಖಾಲಿ ಆದರೆ ಒಂದು ಯೂಸ್ ಮಾಡ್ಕೋಬೋದು. 4 ಅವರ್ ಬರುತ್ತೆ ಫ್ರೆಂಡ್ಸ್ ಕರೆಂಟ್ ಹೋಗಿಬಿಟ್ರೆ. ಸೊ ಬೆಳಗ್ಗೆಯಿಂದ ಉರಿತಾನೆ ಇದೆ, ಯಾವಾಗ ಖಾಲಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಬನ್ನಿ, ಹೆಂಗೋ ಪವರ್ ಬ್ಯಾಂಕ್ ಇರೋದ್ರಿಂದ ಮೊಬೈಲಲ್ಲಿ ಕೂಡ ಚಾರ್ಜಿಂಗ್ ಇದೆ. ಸೊ ಫೈನಲಿ ಪೂಜೆ ಮುಗಿಸ್ಕೊಂಡ್ರೆ ಸಾಕು. ಪೂಜೆ ಆಗೋವರೆಗೂ ಕರೆಂಟ್ ಇದ್ಬಿಟ್ರೆ, ಅಂದರೆ ಚಾರ್ಜಿಂಗ್ ಬಲ್ಬ್ ಬಂದರೆ ಅಷ್ಟೇ ಸಾಕು. ಸೊ ಬೇಗ ಈಗ ಪೂಜೆ ಮುಗಿಸ್ಕೊಬಿಡ್ತೀನಿ ಫ್ರೆಂಡ್ಸ್. ಶೆಕೆ ಹೆಂಗಿದೆ ಅಂದರೆ ಸಾಕಾಗುತ್ತೆ ಫ್ರೆಂಡ್ಸ್. ಸಿಕ್ಕಾಬಿಟ್ಟೆ ಶೆಕೆ. ಈಗ ಒಂದು ಸ್ವಲ್ಪ ಮಳೆ ನಿಲ್ತಾ ಇದ್ದಂಗಿದೆ. ಬಾಗಿಲಿಗೆ ಹೊಸ್ಲಿಗೆ ಅರ್ಶಿನ ಇಟ್ಕೋಬೇಕಲ್ಲ ಫ್ರೆಂಡ್ಸ್, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಮಳೆ ಬಂದರೆ ಹೊಸ್ಲೆಲ್ಲ ಫುಲ್ಲು ಅರ್ಶಿನ ಇಟ್ಟಿರೋದೇ ಹೋಗ್ಬಿಡುತ್ತೆ. ಸೊ ಇಡ್ಲಾ ಬೇಡವಾ, ಏನು ಮಾಡಲಿ ಅದೇ ಗೊತ್ತಾಗ್ತಾಯಿಲ್ಲ ನನಗೆ. ಫುಲ್ಲು ಕನ್ಫ್ಯೂಸ್ ಆಗ್ತಾಯಿದೆ. ಸೊ ಬನ್ನಿ ಆದಷ್ಟು ಬೇಗ ಇದನ್ನು ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್ ಫೈನಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಬಾಗಿಲು ಮತ್ತು ಅರ್ಶಿನ ಎಲ್ಲ ಇಟ್ಕೊಂಡಿದ್ದಾಯಿತು. ಫೈನಲಿ ಪೂಜೆ ಆಯಿತು ಫ್ರೆಂಡ್ಸ್. ಪೂಜೆ ಆದಮೇಲೆ ನನಗೆ ಪೂಜೆ ಮಾಡಿದ್ದೀನಿ ಅಂತ ತೃಪ್ತಿ ಆಗಬೇಕು ಅಂದರೆ ಸೊ ಧೂಪ ಹಾಕಬೇಕು. ಮನೆಯೆಲ್ಲ ಧೂಪ ಹಾಕ್ಬಿಟ್ರೆ ನನಗೊಂಥರ ನೆಮ್ಮದಿ ಮತ್ತು ಪೂಜೆ ಮಾಡಿದ ವೈಬ್ ಇರುತ್ತೆ. ಸೊ ಫೈನಲಿ ಧೂಪ ಕೂಡ ಹಾಕ್ಕೊಂಡಿದ್ದಾಯಿತು ಫ್ರೆಂಡ್ಸ್. ಫೈನಲಿ 5:45 ಪೂಜೆ ಆಯಿತು. ಸೊ ಈಗ ಬೇಗ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ. ಯಾಕಂದರೆ ನಾವು ನಾಷ್ಟ ಮಾಡಿದ್ದೆ 12 ಗಂಟೆ ಆಗಿತ್ತು ಇವತ್ತು. ಸೊ ಅದಕ್ಕೆ ಆಮೇಲೆ ಏನು ತಿಂದಿಲ್ವಲ್ಲ ನಮ್ಮ ಮನೆಯವರು. ಸೊ ಈಗ ಹೊರಗಡೆ ಹೋದರು ಅವರು ಆಗಲೇ. ಸೊ ಇನ್ನೇನು ಬರ್ತಾರೆ, ಬರೋಷ್ಟರಲ್ಲಿ ಅವ್ರಿಗೆ ರೈಸ್ ಮತ್ತು ಬದನೆಕಾಯಿ ಗೊಜ್ಜು ಮಾಡೋಕ್ಕೆ ಹೇಳಿದರು. ಸೊ ಅದನ್ನೇ ಮಾಡಬೇಡ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಈಗ ಇಲ್ಲಿ ಒಣಗಿದ ಮೆಣಸಿನಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆ ಉಪ್ಪು ಹಾಕಿದ್ದೀನಿ. ಫಸ್ಟ್ ಇದೆರಡನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಬ್ರಿಂಜಾಲ್ ಭರತ್ ಅಂತಾರೆ ಫ್ರೆಂಡ್ಸ್. ಇದು ದೊಡ್ಡದು ಬದನೆಕಾಯಿ ಬರುತ್ತಲ್ಲ, ಬ್ಲ್ಯಾಕ್ ಬ್ರಿಂಜಾಲ್ ಅಂತಲೂ ಅಂತಾರೆ, ಬ್ರಿಂಜಾಲ್ ಭರತ್ ಅಂತಲೂ ಅಂತಾರೆ. ಅದನ್ನು ಸುಟ್ಟಿ ಆಮೇಲೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಫಸ್ಟು ಈಗ ಇದನ್ನು ಇಸ್ಕೊಳ್ಬೇಕು. ಸೊ ಮೆಣಸಿನ್ಕಾಯಿ, ಉಪ್ಪು, ಆಮೇಲೆ ಈರುಳ್ಳಿ ಹಾಕ್ಕೊಂಡು ಬದನೆಕಾಯಿ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಬೇಕು.
ಸೊ ಫ್ರೆಂಡ್ಸ್, ಇಲ್ಲಿ ಗೊಜ್ಜೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಸೊ ಈರುಳ್ಳಿ, ಬದನೆಕಾಯಿ, ಒಣಗಿದ ಮೆಣಸಿನಕಾಯಿ, ಉಪ್ಪು ಇಷ್ಟು ಮಿಕ್ಸ್ ಮಾಡಿದ್ದೀನಿ. ಈಗ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಫೈನಲ್ ಮುಗಿದು ಫ್ರೆಂಡ್ಸ್. ಸಕ್ಕತ್ತಾಗಿದೆ ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಬಿಸಿ ಬಿಸಿ ಅನ್ನಕ್ಕಂತೂ ಚೆನ್ನಾಗಿರುತ್ತೆ. ಸೊ ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ. ಸೊ ಅವ್ರು ಬಂದಮೇಲೆ ರೈಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಬಿಸಿ ಬಿಸಿಗೆ. ಈಗ ಕೊತ್ತಂಬರಿ ಹಾಕಿನೂ ಕಲಸಿದ್ದಾಯಿತು. ಸೊ ಈಗ ಇದನ್ನ ಎತ್ತಿ ಹಾಗೆ ಸೈಡ್ಗೆ ಇಟ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಈಗ ನಮ್ಮ ಮನೆಯವರು ನನಗೆ ಮೋಮೋಸ್ ಇಸ್ಕೊಂಡು ಕೊಟ್ಟಿದ್ರು. ಸೊ ಅದನ್ನು ತಿಂದ್ಕೊಂಡು ಸೊ ಹಾಗೆ ಸುಮ್ಮನೆ ಎಲ್ಲಾದರೂ ಹೋಗೋಣ ಅಂದ್ಕೊಂಡ್ವಿ ಹೊರಗಡೆ. ಸೊ ಫೈನಲಿ ನೀರಿರಲಿಲ್ಲ, ಅದನ್ನೇ ತೊಗೊಂಬರೋಣ ಅಂತ. ಸೊ ಫೈನಲಿ ನೀರು ಹಿಡ್ಕೊಂಡು ಬಂದು ಊಟ ಕೂಡ ಮುಗಿಸ್ಕೊಂಡ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಸೊ ಗೊಜ್ಜಂತೂ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಆಮ್ಲೆಟ್ ಕೂಡ ಹಾಕ್ಕೊಂಡೆ. ಸೊ ಶನಿವಾರದ ಬ್ಲಾಗ್ ಇಷ್ಟೇ ಆಗಿರುತ್ತೆ ಫ್ರೆಂಡ್ಸ್. ಸೊ ಭಾನುವಾರದ ಬ್ಲಾಗು ಇದರಲ್ಲೇ ಕಂಟಿನ್ಯೂ ಆಗಿರುತ್ತೆ. ಸೊ ಭಾನುವಾರ ಬೆಳಗ್ಗೆ ನಮ್ಮ ಮನೆಯವರಿಗೆ ಕಾಫಿ ಮಾಡಿಕೊಟ್ಟು ನನಗೆ ಬಿಸಿನೀರು ಕುಡಿಬೇಕನ್ನಿಸ್ತು. ಅದನ್ನು ಕುಡ್ಕೊಂಡು ಸೊ ಹೊರಗಡೆ ಹೋಗಿದ್ದೀವಿ. ಹೊರಗಡೆ ಅಂದರೆ ಮನೆಯಿಂದ ಈಚೆ ಗಿಡಗಳೆಲ್ಲ ಬೆಳೆದಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಹೋಗಿ ಗಿಡಗಳೆಲ್ಲ ನೋಡಿಕೊಂಡು, ಟೊಮೆಟೊ ಗಿಡ ಅಂತೂ ಸಖತ್ತಾಗಿ ಬೆಳೆದಿದೆ. ಸೊ ಅದನ್ನು ನೋಡಿಕೊಂಡು ನಮ್ಮ ಮನೆಯವ್ರನ್ನ ಈಗ ಅವ್ರ ಫ್ರೆಂಡ್ ಅಂಗಡಿ ಹತ್ರ ಡ್ರಾಪ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಡ್ರಾಪ್ ಮಾಡಿಬಿಟ್ಟು ನಾನು ನಮ್ಮ ಅಮ್ಮ ಮನೆಗೆ ಹೋಗಬೇಕಿದೆ, ಹೋಗಿ ಬರೋಣ. ಈಗ ನಮ್ಮ ಮನೆಯವ್ರನ್ನ ಡ್ರಾಪ್ ಮಾಡಿ ನಾನು ಬಂದಿರೋದು ಎಲ್ಲಿಗೆ ಅಂದರೆ ನಮ್ಮ ಅಮ್ಮ ಮನೆಗೆ. ಯಾಕೆ ಅಂದರೆ SIR ಫಾರ್ಮ್ಸ್ ಇದೆಯಲ್ಲ, ಸೊ ಇದೆಲ್ಲ ಫಿಲ್ ಮಾಡಿದ್ದಾಗಿದೆ. ಸೊ ಇಲ್ಲಿ ಇಟ್ಬಿಟ್ಟು ಹೋದರೆ ನನ್ನ ತಮ್ಮ ತೊಗೊಂಡೋಗಿ ಡಿಯರ್ ಮಿಸ್ ಅಂತ ಆವಾಗ ನಮಗೆ ಸ್ಕೂಲಲ್ಲಿ ಇದ್ದರು. ಸೊ ಅವರು ಇಲ್ಲೇ ಇರೋದು. ಸೊ ಚೆನ್ನಾಗಿ ಮಾತಾಡಿಸ್ತಾರೆ. ಅವರೇ ನಮಗೆ ಫಾರ್ಮ್ ಎಲ್ಲ ಕೊಟ್ಟಿದ್ದು. ಸೊ ಈಗ ಅವ್ರಿಗೆ ತೊಗೊಂಡೋಗಿ ನನ್ನ ತಮ್ಮ ಕೊಟ್ಬಿಡ್ತಾನೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಓಪನ್ ಇರಲ್ಲ ಅಂಗನವಾಡಿ ಎಲ್ಲ. ಸೊ ಅದಕ್ಕೋಸ್ಕರ ಸೊ ಅವರು ಮನೆಗೆ ತೊಗೊಂಡೋಗಿ ಕೊಡ್ತಾರೆ. ಯಾಕಂದರೆ ಅವರು ತುಂಬ ಕ್ಲೋಸ್ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ ಡಿಯರ್ ಮಿಸ್ಸು. ಸೊ ಹಾಗಾಗಿ ಇವನು ತೊಗೊಂಡೋಗಿ ಅಲ್ಲಿ ಕೊಟ್ಬಿಡ್ತಾನೆ. ಸೊ ಅದು ಕ್ಲಿಯರ್ ಆಗುತ್ತೆ, ದೊಡ್ಡ ತಲೆನೋವು ತಪ್ಪುತ್ತೆ. ಸೊ ನಾನು ಹೋಗೋಂಗಿಲ್ಲ. ಸೊ ಅದಕ್ಕೆ ಇಲ್ಲಿ ತೊಗೊಂಬಂದು ಕೊಟ್ಟೆ, ಹಾಗೆ ತೊಗೊಂಡೋಗಿ ಕೊಟ್ಬಿಡಲಿ ಅಂತ. ಸಿಗ್ನೇಚರ್ ಒಂದು ಪೆಂಡಿಂಗ್ ಇತ್ತು ನಂದು, ಅದನ್ನು ಮಾಡಿ ಹೋಗೋಣ ಅಂದ್ಕೊಂಡು ಬಂದೆ. ಸೊ ಬನ್ನಿ ಈಗ ಹೋಗೋಣ. ಟೈಮ್ ಬಂದು 10 ಕಾಲಾಗಿದೆ. ಸೊ ಹೋಗಿ ಮನೆಗೆ ನಾಷ್ಟ ಏನು ಮಾಡೋದು ನೋಡೋಣ. ನಮ್ಮ ಮನೆಯವ್ರು ಆಲ್ರೆಡಿ ಕೆಲ್ಸಕ್ಕೆ ಹೋದರು. ಸೊ ಬನ್ನಿ ಹೊರಡೋಣ ಇವಾಗ. ಸೊ ಫ್ರೆಂಡ್ಸ್, ನಮ್ಮಮ್ಮ ಗಂಜಿ ಮತ್ತು ಮೊಟ್ಟೆ ಬೇಯಿಸಿಟ್ಟು ಹೋಗಿದ್ರು. ಸೊ ಅದನ್ನೇ ತಿನ್ಕೊಂಡು ಬಂದೆ. ಸೊ ನಾಷ್ಟ ಅಲ್ಲೇ ಮುಗೀತು. ಸೊ ಮಧ್ಯಾಹ್ನ ಊಟ ನಮ್ಮ ಮನೆಗೆ ಬಂದು ಎಗ್ ರೈಸ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಫೈನಲಿ ಊಟನೂ ಮುಗಿಸ್ಕೊಂಡೆ ಫ್ರೆಂಡ್ಸ್. ಈಗ ಟೈಮ್ ಬಂದು ಹತ್ತತ್ರ 5 ಗಂಟೆ ಆಗಿದೆ. ಸೊ ಬೆಳಗ್ಗೆ ನಾಷ್ಟ ಮಾಡಿದ್ದಷ್ಟೇ. ಸೊ ನಾಷ್ಟ ಮಾಡೋಷ್ಟರಲ್ಲೇ 1 ಗಂಟೆ ಆಗಿತ್ತು. ಸೊ ಮಧ್ಯಾಹ್ನ ಊಟ ಅಂದ್ಕೊಳ್ಳಿ, ಯಾಕಂದರೆ ಗಂಜಿ ಕುಡ್ದಿದ್ದಲ್ವ. ಸೊ ಹಾಗಾಗಿ ಊಟ ಲೇಟಾಗಿ ಮಾಡಿಕೊಂಡೆ. ಸೊ ಊಟ ಮಾಡಾದ್ಮೇಲೆ ನಾನು ನೀರು ನಿಂತೋಗಿದೆ ಫ್ರೆಂಡ್ಸ್. ನೋಡಿದ್ರೆ ನೀರು ನಿಂತೋಗಿದೆ. ಪಾತ್ರೆ ತೊಳೆಯೋಣ ಅಂತ ನೋಡಿದ್ರೆ ಸೊಂಪಲ್ಲಿ ಹೋಗಿ ಮೋಟ್ರ್ ನೋಡ್ತೀನಿ, ಸೊಂಪಲ್ಲೂ ನೀರು ಖಾಲಿ. ಇಷ್ಟು ದಿನ ನೋಡ್ಕೊಳ್ತಾ ಇದ್ದೆ. ಇವತ್ತು ಯಾಕೋ ಮಿಸ್ ಮಾಡಿಬಿಟ್ಟಿದ್ದೀನಿ. ನೆನ್ನೆನೋ ಮೊನ್ನೆ ನಮ್ಮ ಮನೆಯವ್ರು ಕೂಡ ಅಂದರೂ ಸೊಂಪು ತೆಗೆದು ನೋಡಬೇಕಿತ್ತು ನೀರು ಎಷ್ಟಿದೆ ಅಂದ್ಕೊಂಡು. ನಾನು ಇರುತ್ತೆ ಇಷ್ಟು ಬೇಗ ಹಿಂಗೆ ಖಾಲಿ ಆಗುತ್ತೆ ಅಂದ್ಕೊಂಡಿದ್ದೆ. ನೋಡಿದ್ರೆ ಖಾಲಿ ಹೋಗಿದೆ. ಮೇಲೆ ಟ್ಯಾಂಕಲ್ಲೂ ಖಾಲಿ, ಕೆಳಗಡೆನೂ ಖಾಲಿ. ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವರು 7 ಗಂಟೆ ಮೇಲೆ ಬರ್ತೀನಿ ಅಂತ ಇದ್ದಾರೆ. 7 ಗಂಟೆವರೆಗೂ ಏನಪ್ಪ ಮಾಡೋದು? ಇನ್ನು ಅದು ಬಂದು ಒಡ್ಸ್ಕೊಂಡಿದ್ದ ತಕ್ಷಣ ಕೆಲಸಗಳು ಮಾಡೋಕ್ಕಾಗಲ್ಲ. ಯಾಕಂದರೆ ಅದರಲ್ಲಿ ಧೂಳೆಲ್ಲ ಇರ್ತಲ್ಲ, ಅದೆಲ್ಲ ಪೈಪಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ತಲೆ ಕೆಟ್ಟೋಗ್ತಾಯಿದೆ. ಸೊ ಅದಕ್ಕೋಸ್ಕರ ಏನೂ ವಿಡಿಯೋ ಮಾಡಲಿಲ್ಲ ಫ್ರೆಂಡ್ಸ್. ಆರಾಮಾಗಿ 2 ಮೂವಿ ನೋಡಿದೆ. ಮೂವಿ ನೋಡ್ಕೊಂಡಿದ್ದೆ. ಈಗ 5 ಗಂಟೆ ಆಯ್ತಲ್ಲ, ಕಸ ಆದರೂ ಗುಡಿಸೋಣ ಅಂತ ಇದ್ದು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ನೋಡೋಣ, ಆದಷ್ಟು ಬೇಗ ಅವ್ರಿಗೆ ಬರೋಕ್ಕೆ ಹೇಳಿದ್ದೀವಿ. ಆದಷ್ಟು ಬೇಗ ಅವ್ರು ಬಂದರೆ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ. ಈಗ ಟೈಮ್ ಬಂದು 5:20 ಆಗಿದೆ. ಸೊ ನಮ್ಮ ಮನೆಯವ್ರನ್ನ ಬೆಳಗ್ಗೆ ನಾನು ಹೋಗಿ ಅವ್ರ ಫ್ರೆಂಡ್ ಅಂಗಡಿ ಹತ್ರ ಡ್ರಾಪ್ ಮಾಡಿ ಬಂದಲ್ಲ. ಸೊ ಅವ್ರು ಮಧ್ಯಾಹ್ನ ಕೆಲಸ ಮುಗಿಸ್ಕೊಂಡು ಬಂದು ಅಲ್ಲೇ ಇದ್ದಾರೆ. ಸೊ ಈಗ ಬಾ ಹೋಗಿ ಏನಾದರೂ ನಾನ್ ವೆಜ್ ತೊಗೊಂಬರೋಣ ಅಂತ ಇದ್ದಾರೆ. ಸೊ ಈಗ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಹಾಗೆ ನಾನ್ ವೆಜ್ ತೊಗೊಂಬರ್ಬೇಕು. ಸೊ ಬನ್ನಿ, ಅವ್ರನ್ನ ಹೋಗಿ ಪಿಕ್ ಮಾಡಿಕೊಂಡು ಹಾಗೆ ನಾನ್ ವೆಜ್ ತೊಗೊಂಡು ಬರೋಣ. ಸೊ ಫ್ರೆಂಡ್ಸ್, ಇಲ್ಲಿ ಈಗ ಟೈಮ್ ಬಂದು 6:15 ಆಗಿದೆ. ಸೊ ಈಗ ಮಟನ್ ಸಾರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಈಗ ನಾವು ಮಟನ್ ತೊಗೊಂಡು ಬರ್ತಾ ಇರಬೇಕಾದ್ರೆ ಸೊ ಫ್ರೀ ನೀರು ಅವ್ರು ಕಾಣಿಸಿದ್ರು ಫ್ರೆಂಡ್ಸ್. ಅವ್ರು ಆಗ್ತಾಯಿದ್ರು, ನಾವು ಕೇಳಿದ್ವಿ. ಅಂದರೆ ನಮಗೆ ಗೊತ್ತಿರೋರು ಅವಣ್ಣ. ಸೊ ನಾವು ಮದುವೆಗೆ ಮುಂಚೆ ಒಂದು ಮನೇಲಿದ್ವಲ್ಲ, ಆ ಮನೆ ಹತ್ರ ಇದ್ದವರೇ ಈಗ ಈ ಥರ ನೀರು ಫ್ರೀ ನೀರು ಬಿಡೋದೆಲ್ಲ ಮಾಡ್ತಾಯಿರೋದು. ಅವ್ರಿಗೆ ಗೊತ್ತಿರೋರಲ್ವ, ಕೇಳಿದ್ವಿ ನಾವು, ಅಣ್ಣ ಫ್ರೀ ನೀರಾ, ಕೆಳಗಡೆ ಎಲ್ಲ ಬರಲೇ ಇಲ್ಲ ಹಿಂಗೆ ಏನು ಅಂದ್ಕೊಂಡು. ಅವರು ಕಲಿಸಿದ್ರು. ಈಗ ನಮಗೆ ಕೆಳಗಡೆ ಎಲ್ಲ ಯಾರೂ ಬಂದೇ ಇಲ್ಲ ಆ್ಯಕ್ಚುಲಿ. ಈ ಫ್ರೀ ನೀರು ಅವ್ರು ಏನು ಮಾಡ್ತಾರೆ ಅಂದರೆ ರೋಡ್ ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು 10-15 ಮನೆಗೆ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ರೋಡ್ ಕೆಳಗಡೆಗೆಲ್ಲ ಬರೋದೇ ಇಲ್ಲ. ಈಗ ನಮಗೆ ಬಂದು ಹೊಡಿತಾ ಇದ್ದಾರೆ ಪಾಪ. ಎಷ್ಟು ಜನ ಬಂದು ಕೇಳ್ತಾ ಇದ್ದಾರೆ ಅಂದರೆ, ಅಣ್ಣ ನಮಗೆ ಬಿಡಿ ಅಣ್ಣ, ಒಂದು ಡ್ರಮ್ ಆದರೂ ಕೊಡಿ ಅಣ್ಣ. ನೀರಿಗೆ ಎಷ್ಟು ಕಷ್ಟ ಇದೆ ಅಂದರೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಇಷ್ಟು ದಿನ ಇಷ್ಟೊಂದು ಕಷ್ಟ ನೀರಿಗೆ ಅಂತ ಅಂದ್ಕೊಂಡು. ಸೊ ಬಂದು ಎಲ್ಲರೂ ಹಿಂಗೆ ಕೇಳ್ತಾಯಿದ್ದಾರೆ ಅಂದರೆ, ಅಣ್ಣ ನಮ್ಗೊಂದು ಡ್ರಮ್ ಕೊಡಿ ಅಣ್ಣ, ನಮಗೆ ಬಿಡಿ, ಭಾನುವಾರ ಹೊತ್ತು ಬರ್ತೀರಾ ಅಂತ, ಎಲ್ಲಿ ಬರಲೇ ಇಲ್ಲ ಅಂತೆಲ್ಲ ಕೇಳ್ತಾ ಇದ್ದಾರೆ. ಸೊ ನನಗೊಂಥರ ಆಗ್ತಾಯಿದೆ.
ಪಾಪ ಇಷ್ಟೊಂದು ಕಷ್ಟನಾ ಅಂತ ಅಂದ್ಕೊಂಡು ಸೊ ಇನ್ನೂ ಮಾಡೋಕ್ಕಾಗಲ್ಲ. ಬನ್ನಿ ಈಗ ನೋಡೋಣ ಏನು ಮಾಡ್ತಾರೆ, ಎಷ್ಟು ಹೊಡಿತಾರೆ ಗೊತ್ತಿಲ್ಲ. ಅದು ಬಿಡೋದೆ ಅರ್ಧ ಸೊಂಪಂತೆ. ಸೊ ಓಡಿಸ್ಕೊಂಡು ಈಗ ಮಟನ್ ಸಾರಿಗೆ ಇಟ್ಟಿದ್ದೀನಿ, ರೆಡಿ ಆಗ್ತಾಯಿದೆ. ಅದನ್ನು 2 ವಿಸಿಲ್ಲು ಮಸಾಲೆ ಹಾಕ್ತಿರ ಕೂಗಿಸ್ಕೊಳ್ತೀನಿ. ಈಗ ಮಸಾಲೆ ಹಾಕಿ ಇಟ್ಟಿದ್ದೀನಿ. ಈಗ ಒಂದು 4 ವಿಸಿಲ್ 5 ವಿಸಿಲ್ ಕೂಗಿಸ್ಕೊಂಡು ಮತ್ತೆ ನೋಡ್ತೀನಿ ಬೆಂದಿದೆಯಾ ಇಲ್ವಾ ಅಂದ್ಕೊಂಡು ಮತ್ತೆ ಬೇಯಿಸೋಕ್ಕಿಡ್ತೀನಿ. ಈಗ ನಮ್ಮ ಮನೆಯವ್ರು ಎಷ್ಟೊತ್ತು ಊಟ ಮಾಡ್ತಾರೋ ಕೇಳ್ಕೊಂಡು ಆಮೇಲೆ ಮುದ್ದೆ ಮಾಡ್ಕೊಂಡು ಫ್ರೆಂಡ್ಸ್. ತುಂಬ ದಿನ ಆಯಿತು ಮುದ್ದೆ ತಿಂದು. ಸೊ ಮುದ್ದೆ ತಿನ್ಬೇಕು ಅನಿಸ್ತಾ ಇದೆ. ಸೊ ಮುದ್ದೆ ತಿನ್ಕೊಂಡು ಬನ್ನಿ, ತೋರಿಸ್ತೀನಿ ನಿಮ್ಗೆ. ಆದರೆ ವೀಡಿಯೋ ಮಾಡೋಕ್ಕಾದರೆ ಹಿಂಗೆ ಕೇಳ್ತಾ ಇದ್ದಾರೆ ಅಂತ ನೋಡೋಣ. ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆಗೆ ಏನು ಬಂದಿದೆ, ಸೊ ಏಲಕ್ಕಿ ಬಾಳೆಹಣ್ಣು ಎಷ್ಟೊಂದು ಬಂದಿದೆಯಲ್ಲ, ಅದು 3 ಚಿಪ್ಪು ಬಂದಿದೆ. ಸೊ ಇದನ್ನ ಇನ್ನೂ ಹಣ್ಣಾಗಬೇಕು. ಮಿನಿಮಮ್ ಒಂದು 3-4 ಡೇಸ್ ಆದರೂ ತೊಗೊಳುತ್ತೆ ಹಣ್ಣಾಗೋದಕ್ಕೆ. ಇತ್ತಿರ್ತೀನಿ. ಈಗ ತಾನೇ ನಮ್ಮ ಮನೆಯವ್ರು ಕಿತ್ಕೊಂಬಂದು ಕೊಟ್ಟು ಹೋದರು. ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಇದ್ದಾರಲ್ಲ, ಅವ್ರು ಕೊಡ್ತಾ ಇರ್ತಾರೆ. ಈ ಸತಿ ನೋಡಿರ್ಬೋದು ನೀವು, ಹಲಸಿನ ಹಣ್ಣು ಮತ್ತು ಮಾವಿನಕಾಯಿ, ಹಾಗೆ ಬನಾನಾ, ಮತ್ತು ಇನ್ನೂ ಆವಕಾಡೋ ಬರುತ್ತೆ, ಮತ್ತು ಜಾಕ್ ಫ್ರೂಟ್ ಬಂದಿತ್ತು. ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಕೊಡ್ತಾ ಇರ್ತಾರೆ ಆವಾಗ. ಸೊ ಫ್ರೆಂಡ್ಸ್ ಈಗ ತಾನೇ ಊಟ ಮುಗೀತು. ಸೊ ಈಗ ಮೋಟ್ರ್ ಆನ್ ಮಾಡಿಬಿಟ್ಟು ಹೊರಗಡೆ ನಿಂತ್ಕೊಂಡಿದ್ದೀವಿ. ಮ್ಯಾಕ್ಸಿಗೆ ಹಂಗೆ ಪೀಸ್ ಹಾಕ್ತಿದ್ದೀವಿ. ಅವನು ತಿಂತಾ ಇದ್ದಾನೆ. ನಮ್ಮ ಮನೆಯವರು ಮೋಟ್ರ್ ಆನ್ ಮಾಡಿದ್ದಾರೆ, ನೋಡ್ಕೊಳ್ತಾ ಇದ್ದಾರೆ. ಇವನು ಇಲ್ಲಿ ಪೀಸ್ಗಳು ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟವನೆ. ಮೆಚ್ಚಿ ತುಂಬ್ತಾರಿ ಇನ್ನೂ ತುಂಬಿಲ್ಲ. ಏನಮ್ಮ ಇದು ಗುಳ್ಳೆ ಬಂದ್ಬಿಟ್ಟೈತೆ. ಫ್ರೆಂಡ್ಸ್ ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ಸೊ ಊಟ ಮಾಡ್ಕೊಂಡು ಹಾಗೆ ಮಾತಾಡ್ಕೊಂಡೆ ಇದ್ಬಿಟ್ಟು ವಿಡಿಯೋ ಮಾಡೋದೇ ಆಗಲಿಲ್ಲ. ಸೊ 1 ಟೈಮ್ಗೆಲ್ಲ ಖಾಲಿ ಆಯಿತು, ಅದೇ ಖುಷಿ. ಸೊ 11 ಗಂಟೆ ಆಯಿತು ಫ್ರೆಂಡ್ಸ್. ಅದು ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. 11 ಗಂಟೆ ಮಾತಾಡ್ಕೊಂಡೇ ಇದ್ಬಿಟ್ವಿ. ಸೊ ಈಗ ನಮ್ಮ ಮನೆಯವರು ಹೊರಗಡೆ ಹೋಗಿದ್ದಾರೆ, ಇನ್ನೇನು ಬರ್ತಾರೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ಈ ಬ್ಲಾಗಿಗೆ ಏನು ಮಾಡ್ತಿದ್ದೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಎಲ್ಲಿವರೆಗೂ ವಿಡಿಯೋ ಅಂದ್ಕೊಂಡು ಸಪೋರ್ಟ್ ಮಾಡ್ತೀರಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.